ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡಲಿರೋದು ಸ್ವರಾಜ್ ಶೆಟ್ಟಿ ನಿರ್ದೇಶನದ ತುಳು ಚಿತ್ರ ನೆತ್ತೆರೆಕೆರೆ ಬಗ್ಗೆ. ಇದೊಂದು ಹೈ ಆಕ್ಟೇನ್ ಆಕ್ಷನ್ ಡ್ರಾಮಾ, ಗ್ಯಾಂಗ್ ವಾರ್, ಸ್ನೇಹ, ದ್ರೋಹ ಮತ್ತು ಭಾವನಾತ್ಮಕ ಕಥಾನಕದ ರೋಲರ್ ಕೋಸ್ಟರ್. ನೆತ್ತೆರೆಕೆರೆ ತುಳು ಚಿತ್ರರಂಗದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಸ್ವರಾಜ್ ಶೆಟ್ಟಿ ಈ ಚಿತ್ರದಲ್ಲಿ ನಾಯಕನಾಗಿ, ರೈಟರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ತಮ್ಮ ಚೊಚ್ಚಲ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ದಾರೆ. ಈ ಚಿತ್ರವನ್ನ ಸ್ವರಾಜ್ ಶೆಟ್ಟಿ, ದಿಶಾಲಿ ಪೂಜಾರಿ, ಸುಮನ್ ತಲ್ವಾರ್, ಭವ್ಯ ಪೂಜಾರಿ ಸೇರಿದಂತೆ ಒಂದು ದೊಡ್ಡ ತಾರಾಗಣ ಒಳಗೊಂಡಿದೆ. ಒಂದು ಶಾಂತವಾದ ಊರಿನಲ್ಲಿ ದೀರ್ಘಕಾಲದ ಗ್ಯಾಂಗ್ ದ್ವೇಷ ಮತ್ತೆ ಭುಗಿಲೇಳುತ್ತೆ. ಈ ಗ್ಯಾಂಗ್ ವಾರ್ನ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳೋ 4 ಸ್ನೇಹಿತರ ಕಥೆ ಇದು. ನಾಯಕ ಗುಣ, ಯಾರಿಗಾಗಿ ತನ್ನೆಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧನಿರುತ್ತಾನೋ ಆತನಿಗೆ ಒಡ್ಡಲಾಗುವ ದ್ರೋಹ ಮತ್ತು ಕೊನೆಯಲ್ಲಿ ಒಂದು ಭಾವನಾತ್ಮಕ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ, ಇದನ್ನ ತಿಳಿಯಲು ನೀವು ಚಿತ್ರವನ್ನು ನೋಡಬೇಕು. ನೆತ್ತೆರೆಕೆರೆ ಕೇವಲ ಗ್ಯಾಂಗ್ ವಾರ್ ಚಿತ್ರವಲ್ಲ, ಇದು ಸ್ನೇಹ, ವಿಶ್ವಾಸ ಮತ್ತು ಸೇಡಿನ ಒಂದು ಭಾವನಾತ್ಮಕ ರೋಲರ್ ಕೋಸ್ಟರ್. ಸ್ವರಾಜ್ ಶೆಟ್ಟಿಯವರ ಗುಣಪಾತ್ರ, ತನ್ನ ಸ್ನೇಹಿತರಿಗಾಗಿ ಮಾಡುವ ತ್ಯಾಗ ಮತ್ತು ಸೇಡಿನ ಜೊತೆಗಿನ ಒಡನಾಟ ಎಲ್ಲವೂ ಆತನ ನಟನೆಯಲ್ಲಿ ಜೀವಂತವಾಗಿದೆ. ಸ್ವರಾಜ್ ಶೆಟ್ಟಿ ಈಗಾಗಲೇ ತುಳು ಚಿತ್ರರಂಗದ ಸ್ಟಾರ್ ಮತ್ತು ಕಾಂತಾರ ಚಿತ್ರದಲ್ಲಿ ತಮ್ಮ ಪಾತ್ರದಿಂದ ಗುರುತಿಸಿಕೊಂಡವರು. ದಿಶಾಲಿ ಪೂಜಾರಿಯವರ ಸ್ವಾತಿ ಪಾತ್ರ ಚಿತ್ರಕ್ಕೆ ಭಾವನಾತ್ಮಕ ಆಧಾರವನ್ನ ಕೊಡುತ್ತೆ. ಸುಮನ್ ತಲ್ವಾರ್, ಲಂಚುಲಾಲ್ ಕೇಸ್, ಯುವ ಶೆಟ್ಟಿ ಮತ್ತು ಇತರರು ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಈ ಗ್ಯಾಂಗ್ ವಾರ್ ಜಗತ್ತನ್ನ ಇನ್ನಷ್ಟು ವಾಸ್ತವಿಕವಾಗಿಸಿದ್ದಾರೆ. ಈ ಚಿತ್ರದ ಇನ್ನೊಂದು ಹೈಲೈಟ್ ಇದರ ರ್ಯಾಪ್ ಸಾಂಗ್. ಈ ಗೀತೆ ಚಿತ್ರದೆನರ್ಜಿಯನ್ನ ಇನ್ನಷ್ಟು ಹೆಚ್ಚುಗೊಳಿಸಿದೆ. ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಭಾವನಾತ್ಮಕ ಅನುಭವವನ್ನು ನೀಡುತ್ತದೆ. ಈ ಚಿತ್ರ ಸೇಡು ಎಲ್ಲವನ್ನೂ ನಾಶಪಡಿಸುತ್ತದೆ ಎಂಬ ಸುಂದರ ಸಂದೇಶವನ್ನ ಕೊಡುತ್ತೆ. ಸ್ನೇಹದಿಂದ ದ್ವೇಷಕ್ಕೆ ತಿರುಗಿದ ಕಥೆಯನ್ನ ತುಂಬಾ ಸೊಗಸಾಗಿ ಚಿತ್ರಿಸಲಾಗಿದೆ. ನೆತ್ತೆರೆಕೆರೆ ತುಳು ಚಿತ್ರರಂಗಕ್ಕೆ ಒಂದು ಗೇಮ್ ಚೇಂಜರ್. ಇದು ಕೇವಲ ಗ್ಯಾಂಗ್ ವಾರ್ ಚಿತ್ರವಲ್ಲ, ಭಾವನಾತ್ಮಕ ಆಳವಿರೋ ಕಥಾನಕದಿಂದ ಕೂಡಿದ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್. ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಮರ್ಶೆಯ ಜೊತೆ. ಧನ್ಯವಾದಗಳು.